ಮಂಗಳೂರಿನ ಮೂಡುಶೆಡ್ಡೆಯ ಎದುರುಪದು ಎಂಬ ಸುಂದರ ಗ್ರಾಮದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಜಾಗೃತಿಯ ಕೇಂದ್ರ ಬಿಂದುವಾಗಿ ಕಂಗೊಳಿಸುತ್ತಿರುವ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಮದ್ರಸಾ ಕೇವಲ ಧಾರ್ಮಿಕ ಬೋಧನೆಗಷ್ಟೇ ಸೀಮಿತವಾಗದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಆಡಳಿತ ಮಂಡಳಿ ಎಂಬ ಹೆಗ್ಗಳಿಕೆ 2025-2026 ಸಾಲಿನ ಜಮಾತ್ ಕಮಿಟಿಗೆ ಸಂದಿದೆ ಎಂದರೆ ತಪ್ಪಾಗಲಾರದು. ಸಹೋದರತ್ವದ ಸಮಾಗಮ 2025 ದಿನಾಂಕ 28 ಡಿಸೆಂಬರ್ 2025ರಂದು ಜಮಾತ್ನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮದ್ರಸಾ ವಿದ್ಯಾರ್ಥಿಗಳಿಗಾಗಿ ಸಹೋದರತ್ವದ ಸಮಾಗಮ 2025 ಎಂಬ ಒಂದು ದಿನದ ವಿಶೇಷ ಪ್ರವಾಸವನ್ನು ಎಡಪದವಿನ ಮಜ್ರಾ ಗಾರ್ಡನ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ತರಬೇತುದಾರರಾದ ಅಬ್ದುಲ್ ಖಾದರ್ ನಾವೂರ್ ಇವರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ತರಬೇತಿ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದರು. ಜಾಗೃತಿ ಯೋಜನೆ ವಿದ್ಯಾರ್ಥಿಗಳಲ್ಲಿ ನಮಾಜ್ನ ಮಹತ್ವವನ್ನು ಮೂಡಿಸಲು ಆಡಳಿತ ಸಮಿತಿ ಹಮ್ಮಿಕೊಂಡ ಸುಬಹಿ ನಮಾಜ್ ಜಾಗೃತಿ ಯೋಜನೆ ಅದ್ಭುತ ಯಶಸ್ವಿ ಕಂಡಿತು. ಪ್ರತಿದಿನ ಸುಬೈ ಜಮಾತಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಹಾಗೂ ಮನೆಯಲ್ಲಿ ಸರಿಯಾದ ಸಮಯಕ್ಕೆ ನಮಾಜ್ ನಿರ್ವಹಿಸುವ ವಿದ್ಯಾರ್ಥಿನಿಯರಿಗೆ ವಿಶೇಷ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಇದು ಇಡೀ ಜಮಾತ್ನಲ್ಲಿ ಧಾರ್ಮಿಕ ಜಾಗೃತಿಯ ಹೊಸ ಅಲೆಯನ್ನ ಸೃಷ್ಟಿಸಿತು. ಮಹಿಳೆಯರಿಗಾಗಿ ಧಾರ್ಮಿಕ ತರಗತಿಗಳು. ಮಹಿಳೆಯರ ಧಾರ್ಮಿಕ ಜ್ಞಾನವರ್ಧನೆಗಾಗಿ ಹಯಾತುಲ್ ಇಸ್ಲಾಂ ಬದ್ರಿಯಾ ಮಸೀದಿ ಆಶ್ರಯದಲ್ಲಿ ಮಹಿಳೆಯರಿಗಾಗಿ ಸರಣಿ ತರಗತಿಗಳನ್ನು ಆಯೋಜಿಸಲಾಯಿತು. ಉಪನ್ಯಾಸಕಿಯರಾದ ಜಸೀಲಾ ಅಲ್ ಹಕೀಮ ಸಜೀಪ, ಕನೀಜಾ ಅಲ್ ಹಕೀಮ ಅಫೀಫ ಸಜೀಪ ಮತ್ತು ಕೌಲತ್ ಮರಿಯಂ ಅಲ್ ಹಕೀಮ ಇವರಿಂದ ಮಹಿಳೆಯರು ತಿಳಿದಿರಬೇಕಾದ ಕಡ್ಡಾಯ ಕಾರ್ಯಗಳು, ಮಯ್ಯತ್ ಪರಿಪಾಲನೆ ಹಾಗೂ ರಮಲಾನ್ ತಯಾರಿ ಕುರಿತು ಅತಿ ಉಪಯುಕ್ತ ತರಗತಿಗಳು ಯಶಸ್ವಿಯಾಗಿ ನಡೆದವು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಜಮಾತ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಎದುರುಪದ ಜಮಾತ್ ಮತ್ತು ಮಂಗಳೂರಿನ ವಿ ಕೇರ್ ಹೆಲ್ತ್ ಮತ್ತು ಐ ಸೆಂಟರ್ನ ಜಂಟಿ ಸಹಯೋಗದೊಂದಿಗೆ 24 ಮೇ 2026ರಂದು ಉಚಿತ ನೇತ್ರ, ಬಿಪಿ ಮತ್ತು ಮಧುಮೇಹ ತಪಾಸಣಾ ಶಿಬಿರ ನಡೆಯಿತು. ಅಧ್ಯಕ್ಷರಾದ ಎಪಿ ಇಕ್ಬಾಲ್ ಅವರ ನೇತೃತ್ವದಲ್ಲಿ ನಡೆದ ಈ ಶಿಬಿರದಲ್ಲಿ 85ಕ್ಕೂ ಹೆಚ್ಚು ಸಾರ್ವಜನಿಕರು ಹಾಗೂ ರೇಂಜ್ ಮಟ್ಟದ ಉಸ್ತಾದರುಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಧಾರ್ಮಿಕ ಕಾರ್ಯಕ್ರಮ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ. ಇದೇ ಸಾಲಿನಲ್ಲಿ 22ನೇ ಸ್ವಲಾತ್ ವಾರ್ಷಿಕ ಮತ್ತು 2 ದಿನಗಳ ಧಾರ್ಮಿಕ ಪ್ರವಚನ ಕಾರ್ಯಕ್ರಮವು ಗಣ್ಯರ ಉಪಸ್ಥಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. അങ്ങയെ കാണാത്ത കണ്ണെന്തിന, അങ്ങയെ കേൾക്കാത്ത കാതെന്തിന, അങ്ങയെ കാണാത്ത കണ്ണെന്തിന, അങ്ങയെ കേൾക്കാത്ത കാതെന്തിന, അങ്ങയെ ചൊല്ലാത്ത നാവെന്തിന, അങ്ങയെ വാഴ്ത്താത്ത ചുണ്ടെന്തിനാ. യാ സയ്യിദി ഇർഹം
ارحم لنا الله الله കൽബെന്തിനാ അങ്ങ് നിറയാത്ത റൂഹെന്തിനാ അങ്ങ് വിരിയാത്ത കൽബെന്തിനാ അങ്ങ് നിറയാത്ത റൂഹെന്തിനാ അങ്ങൊളിവില്ലാത്ത നൂറെന്തിനാ അങ്ങിലാലിയാത്ത സുഖമെന്തിനാ ഇർഹം ലനാ യാ സയ്യിദി ഇർഹം ലനാ അങ്ങയെ കാണാത്ത കണ്ണെന്തിനാ അങ്ങയെ കേൾക്കാത്ത കാതെന്തിനാ അങ്ങയെ കാണാത്ത കണ്ണെന്തിനാ അങ്ങയെ കേൾക്കാത്ത കാതെന്തിനാ അങ്ങയെ ചൊല്ലാത്ത നാവെന്തിനാ അങ്ങയെ വാഴ്ത്താത്ത ചുണ്ടെന്തിനാ യാ സയ്യിദി ഇർഹം ലനാ യാ സയ്യിദി ഇർഹം ലനാ യാ സയ്യിദി ഇർഹം ലനാ യാ സയ്യിദി ഇർഹം ലനാ അല്ലാഹ് 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 അങ്ങ് വിരിയാത്ത കൽബെന്തിനാ അങ്ങ് നിറയാത്ത റൂഹെന്തിനാ അങ്ങ് വിരിയാത്ത കൽബെന്തിനാ അങ്ങ് നിറയാത്ത റൂഹെന്തിനാ അങ്ങൊളിവില്ലാത്ത നൂറെന്തിനാ അങ്ങിലാലിയാത്ത സുഖമെന്തിനാ. ಇನ್ನು ಮೂಲಸೌಕರ್ಯದ ಕಡೆಗೆ ಗಮನಹರಿಸಿದ ಕಮಿಟಿಯು ಪಂಚಾಯತ್ ಸದಸ್ಯರಾದ ಸಾಜುದ್ದೀನ್ ಅವರ ಸಹಕಾರ ಹಾಗೂ ನಿಧಿಯಿಂದ ಮದ್ರಸಾ ಕಟ್ಟಡದ ಮುಂಭಾಗದ ಚರಂಡಿಯನ್ನ ಯಶಸ್ವಿಯಾಗಿ ದುರಸ್ತಿಗೊಳಿಸಿದರು. ದೇಶಪ್ರೇಮ ಮತ್ತು ಸಾಮಾಜಿಕ ಕಳಕಳಿ. ದೇಶಪ್ರೇಮದ ಪ್ರತೀಕವಾಗಿ ಮಸೀದಿ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ಧೂರಿ ಮತ್ತು ವಿಜೃಂಭಣೆಯಿಂದ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ನಡೆಸಿತ್ತು. ಅದರಂತೆ 77ನೇ ಗಣರಾಜ್ಯೋತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು. ಕಮಿಟಿಯ ಪ್ರಮುಖರು ಧ್ವಜಾರೋಹಣವನ್ನು ನೆರವೇರಿಸಿ ದೇಶದ ಏಕತೆಯನ್ನು ಸಾರಿದರು. ಇದರೊಂದಿಗೆ ಸಾಮಾಜಿಕ ಕಳಕಳಿಯನ್ನ ಮೆರೆದ ಜಮಾತ್ ಪ್ರತಿ ಜುಮಾ ನಮಾಜ್ನ ನಂತರ ಸಂಗ್ರಹವಾದ ದೇಣಿಗೆಯಿಂದ ಜಮಾತಿನ ಅನಾರೋಗ್ಯ ಪೀಡಿತರ ಕುಟುಂಬಕ್ಕೆ ಒಟ್ಟು 16,000 ರೂಪಾಯಿಗಳ ಧನ ಸಹಾಯವನ್ನು ನೀಡಿತು. ಹಾಗೆಯೇ ಕಳೆದ 4 ವರ್ಷಗಳಿಂದ ಸೇವೆ ಸಲ್ಲಿಸಿದ 3 ಉಸ್ತಾದರುಗಳಿಗೆ ಗೌರವಪೂರ್ವಕ ಬೀಳ್ಕೊಡುಗೆಯನ್ನು ನೀಡಲಾಯಿತು ಹಾಗೂ ಮಸೀದಿಯ ಬೆಳವಣಿಗೆಗೆ ಶ್ರಮಿಸಿದ ಹಿರಿಯರನ್ನ ಗೌರವಿಸಲಾಯಿತು. ಮನದಲ್ಲಿ ಬೀದಿನ ಪ್ರಭೆಯನ್ನು ಚೆಲ್ಲಿದರು. പഠിപ്പാട്ടികൾ കിതാബിന് പഠിപ്പാട്ടിയ സുന്നത്ത് ജമാഅത്തായിട്ട് ಧರ್ಮ, ಶಿಕ್ಷಣ, ಆರೋಗ್ಯ ಮತ್ತು
ಸಮಾಜ ಸೇವೆಯ ಮೂಲಕ ಮಾದರಿ ಜಮಾತಾಗಿ ಹೊರಹೊಮ್ಮುತ್ತಿರುವ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಮತ್ತು ಮದ್ರಸಾ ಎದುರುಪದವು ಇದರ ಸರ್ವ ಸದಸ್ಯರಿಗೆ ಮತ್ತು ಸಹಕರಿಸಿದ ಜಮಾತಿಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲೂ ಹಮ್ಮಿಕೊಳ್ಳಲು ಅಲ್ಲಾಹನು ತೌಫೀಕನ್ನು ಕರುಣಿಸಲಿ. ಆಮೀನ್. गली गली सज गई, शहर शहर सज गया. आए नबी प्यारे नबी, आए नबी प्यारे नबी, मरहबा गल्लोदिडा. हम अपना नबी हनबी हनबी, हम अपने नबी पाक से यूं प्यार करेंगे, हर हाल में सरकार का मिलाद करेंगे. നബി കോമലയായി വന്നു വസന്തം, ആ കുടിയിൽ ശോഭയായി നിറഞ്ഞു സുഗന്ധം.